ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬೆಂಗಳೂರಿನ ನಿವಾಸಿಗಳಿಗೆ ಈ ದೇವಸ್ಥಾನವು ಚಿರಪರಿಚಿತ. ಹಾಗೆಯೇ ಪ್ರತಿ ಶನಿವಾರದಂದು ಭಕ್ತಾದಿಗಳ ಸಾಗರವೇ ಇಲ್ಲಿ ಹರಿದು ಬರುತ್ತೆ. ಯಾವಾಗಲೂ ದೇವಸ್ಥಾನಗಳು ನಮ್ಮ ಭಕ್ತರ ಭಕ್ತಿ ಹಾಗೂ ದಾನ ಧರ್ಮಗಳ ಕೇಂದ್ರವಾಗಿರ್ತವೆ. ಆದರೆ ಇಂದಿನ ಘಟನೆಯು ನಮ್ಮ ಸಾಮಾಜಿಕ ನೈತಿಕತೆಗೆ ಪ್ರಭಾವ ಬೀರ್ತಾ ಇದೆ. ದೇವಸ್ಥಾನದ ಸಮಿತಿಯ ಸದಸ್ಯರು ಸದ್ಗುಣಗಳ ಪ್ರತಿನಿಧಿಗಳು ಎನ್ನುತ್ತಾರೆ. ಹೌದು, ಇದೇ ವಾತಾವರಣದಲ್ಲಿ ಒಂದು ದುರ್ಭಾಗ್ಯದ ಘಟನೆ ಕೂಡ ನಡೆದಿದೆ. ನಿನ್ನೆ ದೇವಸ್ಥಾನದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಆದರೆ ಇದು ದೇವರ ಪವಾಡದ ದೃಶ್ಯವಲ್ಲ, ಬದಲಿಗೆ ಇಬ್ಬರು ಚಾಲಾಕಿಗಳ ಕೈ ಚಳಕ. ನೋಡಿ, ಈ ಸಿಸಿಟಿವಿ ದೃಶ್ಯದಲ್ಲಿ ಕಾಣ್ತಾ ಇರುವವರ ಹೆಸರು ಗೋಪಿ. ಇದೇ ದೇವಸ್ಥಾನದ ಓರ್ವ ಕಮಿಟಿ ಸದಸ್ಯ. ಗೌರವಾನ್ವಿತ ಹುದ್ದೆಯಲ್ಲಿದ್ದುಕೊಂಡು ಈತ ಮಾಡ್ತಿರುವ ಕೆಲಸ ನೋಡಿ. ಎಲ್ಲಾ ಅರ್ಚಕರು ಆಫೀಸ್ ಕೊಠಡಿ ಒಳಗಡೆ ಭಕ್ತರ ಕಾಣಿಕೆ ಹಣವನ್ನ ಎಣಿಸುವ ಸಂದರ್ಭದಲ್ಲಿ ಎಲ್ಲರ ಕಣ್ಣು ತಪ್ಪಿಸಿ ಇನ್ನೋರ್ವ ಸದಸ್ಯ ಮಂಜು ಎಂಬಾತನು ಗೋಪಿಗೆ ಕೈ ಸನ್ನೆ ಮಾಡಿ ಹಣವನ್ನ ಎತ್ತೋದಕ್ಕೆ ಸೂಚನೆಯನ್ನ ನೀಡ್ತಾನೆ. ಹಾಗೆ ಗೋಪಿ ಅಲ್ಲೇ ಟೇಬಲ್ ಮೇಲಿನ ಕಂತೆ ಹಣವನ್ನ ಎತ್ತಿ ತನ್ನ ಜೇಬಿಗೆ ಇಳಿಸ್ತಾನೆ. ಈ ಸಂಪೂರ್ಣ ದೃಶ್ಯವು ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ದೇವಸ್ಥಾನದ ಮಂಡಳಿ ಸದಸ್ಯರೇ ಹೀಗೆ ಮಾಡಿದ್ರೆ ಇದು ದೈವೀಯ ಸನ್ನಿಧಿಯಲ್ಲಿ ಸಂಘದ ಆದರ್ಶಗಳನ್ನ ಘಾಸಿಗೊಳಿಸುತ್ತೆ. ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಈ ದುರ್ಭಾಗ್ಯದ ಘಟನೆಗೆ ನಾವು ಪ್ರತಿಕ್ರಿಯಿಸಬೇಕು. ಸಾಧ್ಯವಾದಷ್ಟು ಬೇಗ ಈ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಇಲಾಖೆಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ.